ನೀವು ತಗೊಂಡು ಬಂದು ನಮಗೆ ಬುಲ್ಡೋಸರ್ ಇಲ್ಲ, JCB ಇಲ್ಲ, ಏನು ತಗೊಂಡು ಬಂದು ನೀವು ಇಲ್ಲಿ ಹಾಕ್ದ್ರೇ ನಮ್ಮದು ಸಾವು ಇಲ್ಲಿನ. ಏನೋ ಮಾತು ಬಂದಿಲ್ಲ. ನೀವು ಆಟಿಗೆ ಬಂದರು, ನೀವು ಆಟಿಗೆ ಖಾಲಿ ಮಾಡಿಬಿಟ್ಟು ಹೋಗ್ಬಿಟ್ರು. ನಮಗೆ ಅವರು ಅರ್ಧ ಕತ್ತಿಸಿದ್ರೆ ನಮಗೆ ಏನಿಲ್ಲ ಸರ್, ನಮಗೆ ಏನೋ ಬೇಡ, ನಮ್ಮ ಮಕ್ಕಳಿಗೆ ಬೇಕು. ಪೈಪ್ ನಾವು ಹಾಕಿದ್ರು, ಮನೆ ನಾವು ಕೊಟ್ಟರು, ಎಲ್ಲವೇ ನಾವೇ ಮಾಡಿ ಇರೋದು. ನಿಮ್ಮ ದುಡ್ಡು ಎಲ್ಲಿ ಹೋಗಿದೆ? ಬಟ್ಟೆ ಸಾರ್, ಹೊಟ್ಟೆಗಾಗೋದು ಬಟ್ಟೆಯಲ್ಲಿ ಸಾರ್. BBMP ಅವರು ಮಿಲ್ಟ್ರಿ ಅವ್ರಿಗೆ ತೊಗೊಂಡು ಬಂದು ಓಡ್ಬಿಡ್ರಿ. ಜಮೀರ್ ಅಹಮದ್ ಭಯ್ಯ ಬಂದು ಅದು ಒಳ್ಳೇದು ಮಾಡ್ತೀರಾ, ಅದು ಏನು ಮಾಡ್ತೀರಾ, ನೀವು ಎಲ್ಲಿನೋ ಇರಲಿ, ನೀವು ಇಲ್ಲಿ ಬಂದು ನೋಡ್ರಿ. ಒಂದು ಸಾಲಿ 6 ಗಂಟೆ ನಾವು ಕರೆಂಟ್ ಹೋಯ್ತು ಸರ್. ಕರೆಂಟ್ ಹೋಗ್ಮೇಲೆ ನಾವು ಏನು ಮಾಡಿದ್ರೆ ಯಾಕೆ ಕರೆಂಟ್ ಹೋಗಿದೆ ಅಂದ್ರೆ ಕರೆಂಟ್ ಆಮೇಲೆ ಡೌಟ್ ಆಯಿತು ನನಗೆ. 4 ಗಂಟೆ ಇವ್ರು ಬಂದಿರೋದು, 4 ಗಂಟೆಗೆ ಬಂದು 6 ಗಂಟೆ ಯಾರಿಗೆ ಬಿಲ್ಸ್ ಇಲ್ಲ. ಮಕ್ಕಳು, ಚಿಕ್ಕ ಮಕ್ಕಳು, ಇಲ್ಲಿನ JCB ಬಂದಿದೆ, ಇಲ್ಲಿನ ಮಕ್ಕಳು ಇದಿರೋದು. JCB ಬಂದು ಏನು ಮಾತಾಡಿಲ್ಲ, ಏನಿಲ್ಲ. ಪೊಲೀಸ್ ಅವರು ಬಂದರು, 200-300 ಪೊಲೀಸ್ ಅವರು ಬಂದರು, BBMP ಅವರು ಬಂದರು, ಎಲ್ಲರೂ ಬಂದರು. ಇಲ್ಲಿ ಬಂದು ಏನು ಮಾಡಿದ್ರು, ಈ ಮಕ್ಕಳು ಏನು ಮಾಡಿದ್ರು, ಗ್ಯಾಸ್ ಫಸ್ಟ್ ಬಂದು ಗ್ಯಾಸ್ ಎತ್ರಿ, ಆಮೇಲೆ ಆಚೆ ಕಡೆ ಬನ್ನಿ ಅಂದರು. ಏನಿಗೆ ಆಚೆ ಕಡೆ ಬರಬೇಕು ಅಂದ್ರೆ ಏನೋ ಹೇಳಿಲ್ಲ, ಅವರು ಮಾತಾಡಿಲ್ಲ, ಏನಿಲ್ಲ, ಏನು ಪಾಸ ಮಾಡಿಲ್ಲ. ಅವ್ರು ಏನಂದ್ರೆ ಬಂದರು, ಗ್ಯಾಸ್ ಎತ್ತಂದ್ರು. JCB ಮಕ್ಕಳು ಒಳಗಡೆ ಇದ್ದಾರೆ. ಆ ಹುಡುಗ ಒಬ್ಬನ ಇದ್ದಾನೆ, ಇದ್ದಾನೆ, ಪಾಪ ಮಲ್ಕೊಂಡಿದ್ದಾನೆ. ಅವನು ಏನು ಮಾಡ್ದ, ಇಲ್ಲಿ ಬಂದು ಆಧಾರ್ ಕಾರ್ಡು, ಅದು ಇದು, ಪ್ಯಾನ್ ಕಾರ್ಡು, ಸರ್ಟಿಫಿಕೇಟು, ಮನೆದು ಏನು ಪೇಪರು, ಅಗ್ರಿಮೆಂಟ್ ಏನಾಯ್ತಾ ಎಲ್ಲ ನೀವು ಬಂದು ಒಂದು ಮಾತು ಇಲ್ಲಪ್ಪ, ಈ ಥರ ನಾವು ಇದು ಖಾಲಿ ಮಾಡ್ತೀರಿ, ಇಲ್ಲ ಈ ಥರ ಲೀಸ್ಟ್ ಬಂದಿದೆ, ಈ ಥರ ಈ ಪೇಪರ್ ಬಂದಿದೆ, ಏನೋ ಒಂದು ಮಾತು ಬರಬೇಕಲ್ಲ. ಏನೋ ಮಾತು ಬಂದಿಲ್ಲ. ನೀವು ಆಟಿಗೆ ಬಂದರು, ನೀವು ಆಟಿಗೆ ಖಾಲಿ ಮಾಡಿಬಿಟ್ಟು ಹೋಗ್ಬಿಟ್ರು. ಇವಾಗ ಇಲ್ಲಿ 28 ವರ್ಷ ನಾವು ಇಲ್ಲಿ 28 ವರ್ಷ. ಇವಾಗ ಲೆಕ್ಕ ಹಾಕಿದ್ರೆ ಈ ರಂಜಾನ್ ಬಂದ್ರೆ 30 ವರ್ಷ, 39 ವರ್ಷ ಆಗ್ತದೆ, 20-30 ವರ್ಷ ಆಗ್ತದೆ. ಇವ್ರು ಬಂದು ಏನು ಮಾತಾಡಿಲ್ಲ, ಏನಿಲ್ಲ, ಬಂದು ಗಲಾಟೆ. ಹಕ್ಕುಪತ್ರ ಅಂದ್ರೆ ನಾವು ಏನ್ ಮಾಡಿದ್ರು, ಆಫೀಸ್ ಯಲಹಂಕಕ್ಕೆ ಹೋಗಿದ್ರು, ಬೆಂಗಳೂರು ನಂಬರ್ 1ಗೆ ಹೋಗಿದ್ರೆ ಅವ್ರು ಏನು ಹೇಳಿದ್ರು, ಮೀಟಿಂಗ್ ಐತೆ, ಮೀಟಿಂಗ್ ಬಿಟ್ಟು ತಿರ್ಗಾ ಮೀಟಿಂಗ್ ಐತೆ, ಮೀಟಿಂಗ್ ಬಿಟ್ಟು ಮೀಟಿಂಗ್ ಐತೆ. ವಿಧಾನಸೌಧ, ಮಾರ್ಕೆಟು, ಮೆಜೆಸ್ಟಿಕ್ಕು, ಇಲ್ಲೇ ಯಲಹಂಕ, ಈ ಥರ ನಾವು ಮೀಟಿಂಗ್ ಮಾಡ್ಕೊಂಡು ಬಂದರು. ಬಿಸ್ಲರಿ ನೀರು ಕೊಡ್ತೀರಿ ನಿಮಗೆ. 1 ದಿವಸ ಬಂದಿದೆ ನೀರು, ಅಷ್ಟೇನೆ. ಇಲ್ಲಿ ಜಾಸ್ತಿ 1 ದಿವಸ ನೀರು ಬಂದಿದ್ದು, ಯಾವುದೋ ಬಂದಿಲ್ಲ. ಪೈಪ್ ನಾವು ಹಾಕಿದ್ರು, ಮನೆ ನಾವು ಕೊಟ್ಟರು, ಎಲ್ಲವೇ ನಾವೇ ಮಾಡಿ ಇರೋದು. ನಿಮ್ಮ ದುಡ್ಡು ಎಲ್ಲಿ ಹೋಗಿದೆ? ನಾವು ಎಲ್ಲ ಮಾಡಿಬಿಟ್ಟು ನಾವು ಆಚಾರ ನಾವೇ ಮಾಡಿಕೊಂಡು ನಾವು ಹೋಗಿ ಭಿಕ್ಷಾ ದುಡ್ಕೊಂಡು ಬರೋದು. ಫಕೀರ್ ಲೇಔಟ್ ನಮ್ಮದು, ಫಕೀರ್ ಲೇಔಟ್. ನಾವು ಇಲ್ಲಿ ಬಂದು ಫಕೀರ್ ಲೇಔಟ್ನಲ್ಲಿ ಬಂದು ನಾವು ಏನಣ್ಣ ಹಿಂಗೆ ಆಯ್ತು, ಕಾಲು ಮುಗಿತೀರಿ, ಕೈ ಮುಗಿತೀರಿ, ನಮಗೆ ಯಾವುದೇ ಒಳ್ಳೇದು ಮಾಡಿರಿ. ನೀವೇ ದೊಡ್ಡವರು, ಚಿಕ್ಕವರು, ಅಮ್ಮ ತಾಯಿ ತಂದೆ ಎಲ್ಲ ನೀವೇ ಬಿಟ್ಟರೆ ಯಾರು ಇಲ್ಲ ನಮಗೆ ಗೆದ್ದಿ. ನಾವು ಏನು ಮಾಡಬೇಕು, ಎಲ್ಲಿ ಹೋಗ್ಬೇಕು? ನಾವು ದೊಡ್ಡ ಜಾಗ ಹೋಗಿ ಎಲ್ಲ ಮಾತಾಡ್ಕೊಂಡು ಬಂದರು, ಏನೂ ಸಿಕ್ಕಿಲ್ಲ ಸರ್. ನಾವು ಏನು ಮಾಡಬೇಕು? ಮಕ್ಕಳು ಎಲ್ಲಿಬೇಕು? ಬಟ್ಟೆ ಸಾರ್, ಬಟ್ಟೆ ಹೊಟ್ಟೆಗಾಗೋದು ಬಟ್ಟೆಯಲ್ಲಿ ಸಾರ್, ಹೊಟ್ಟೆಗಾಗೋದು ಬಟ್ಟೆಯಲ್ಲಿ. ಎಲ್ಲ ಕಿತ್ಕೊಂಡು ಹೋಯ್ತಲ್ಲ, ಎಲ್ಲ ಸಾಮಾನು, ಅಕ್ಕಿ ಬಿರ್ಚಿ ಎಲ್ಲ ಹೋಗಿದೆ. ತಿನ್ನೋಕ್ಕೆ ಊಟ ಇಲ್ಲ. ಯಾರೋ ಪಾಪ ಮುಸ್ಲಿಮ್ ಅವರು ಬಂದು, ಯಾರೋ ಕನ್ನಡ ಅವರು, ಮುಸ್ಲಿಮ್ ಅವರು, ತೆಲುಗು ಅವರು, ಕ್ರಿಶ್ಚಿಯನ್ ಅವರು ಯಾರೋ ಬಂದು ನಮಗೆ ಇಲ್ಲಿ 2 ದಿವಸ 3 ದಿವಸ ಊಟ ಕೊಟ್ಟಿದ್ದಾರೆ. ಸ್ಕೂಲ್ನಲ್ಲಿ ಜಾಗ ಮಾಡೋಕ್ಕೆ ಇದು ಮಾಡಿದ್ದಾರೆ. ಗೌರ್ಮೆಂಟ್ ಸ್ಕೂಲನ್ನು ಎಲ್ಲ ಹೇಳ್ಬಿಟ್ಟು ಇದು ಮಾಡಿದಾರಲ್ಲ. ಇವಾಗ ಮಕ್ಕಳು ಎಲ್ಲಿ ಹೋಗ್ಬೇಕು? ನಮ್ಮದು ಬಿಡು, ನಮಗೆ ಸಾಯಿದ್ರೆ ಏನಿಲ್ಲ, ನಮ್ದು ಆಯಿತೋ ಮುಗಿಯಾಯ್ತೋ. ನಮಗೆ ಅವರು ಅರ್ಧ ಕತ್ತಿಸಿದ್ರೆ ನಮಗೆ ಏನಿಲ್ಲ ಸರ್, ನಮಗೆ ಏನೋ ಬೇಡ, ನಮ್ಮ ಮಕ್ಕಳಿಗೆ ಬೇಕು. ನಮ್ಮ ಮಕ್ಕಳು ಎಲ್ಲಿ ದೊಡ್ಡವ್ರೆ ಆಗಿದ್ರೆ ಅವ್ನಿಗೆ ಫ್ಯೂಚರ್ ಏನು ಮಾಡಬೇಕು? ಅವ್ರದ್ದು ಫ್ಯೂಚರ್ ಎಲ್ಲಿ ಹೋಗ್ಬೇಕು? ಸರ್ಟಿಫಿಕೇಟು ಹೋಯ್ತು, ಎಲ್ಲ ಹೋಯ್ತು. ಸ್ಕೂಲ್ದು ಬುಕ್ಕು, ಪೆನ್ನು, ಪೆನ್ಸಿಲು ಎಲ್ಲ ಹೋಗಿದೆ. ಯಾರು ಹೇಳ್ತಾರೆ ಇದು ಮಾತೆಲ್ಲ? ನಾವು ನಿಮಗೆ ಹೋಗಿ ಕೈ ಮುಗಿ, ಅಣ್ಣ ತಮ್ಮವರೇ, ತಾಯಿ ತಂದೆ ಎಲ್ಲ ಹೇಳ್ಬಿಟ್ಟು ನಿಮಗೆ ಕೈ ಮುಗಿದ್ರೆ ಕೂಡ ನಮಗೆ ಯಾರೋ ಸಪೋರ್ಟ್ ಇಲ್ಲ. ಇವ್ರು ಬಂದರು, ಇವ್ರು ಆಟ ಆಗ ಬಂದರು, 6 ಗಂಟೆಗೆ ಇವರು ಮಾಡಿಬಿಟ್ಟು ಇವರು ಹೋಗ್ಬಿಟ್ರು. ಮುಂದೆ ಅಂದ್ರೆ ನಾವು ತಿರ್ಗಾ ಯಾರಿಗನ ಜಮೀರ್ ಅಹಮದ್ ಬಾಯ್ಗೆ ಮಾಡಿ ಕೈ ಕಾಲು ಮುಕ್ಕಿ ನಾವು ಮಾಡ್ಕೋಬೇಕು ಅನ್ನಿದ್ರಿ. ಇಲ್ಲಿ ಇದೇ ಜಾಗ ಬೇಕು ನಮಗೆ, ಬೇರೆ ಜಾಗ ಬೇಡ. ಯಾಕಂದರೆ ನಮ್ಮದು ಉಸಿರೆಲ್ಲ ಇಲ್ಲಿನೇ.
ನಮ್ದು ಪ್ರೀತಿ ಎಲ್ಲ ಇಲ್ಲಿನ. ಇದು ಬಿಟ್ಟರೆ ಯಾವುದೂ ಇಲ್ಲ ಸರ್, ಇದು ಬಿಟ್ಟರೆ ಯಾವುದೂ ಇಲ್ಲ ನನಗೆ ಗದಿ. ನೀವು ತಗೊಂಡು ಬಂದು ನಮಗೆ ಬುಲ್ಡೋಸರ್ ಇಲ್ಲ, JCB ಇಲ್ಲ, ಏನು ತಗೊಂಡು ಬಂದು ನೀವು ಇಲ್ಲಿ ಹಾಕ್ದ್ರನೆ ನಮ್ಮದು ಸಾವು ಇಲ್ಲಿನ. ಯಾಕಂದರೆ ನಮ್ಮದು ಆಸೆ ಪ್ರೀತಿ ಎಲ್ಲ ಖುಷಿ ಎಲ್ಲ ಇಲ್ಲಿನೇ ಇರೋದು. ಈ ಮನೆ ಬಿಟ್ಟರೆ ಯಾವ ಮನೆನೂ ಇಲ್ಲ ನಮಗೆ. ಈಗ 30 ವರ್ಷದಿಂದ ಇಲ್ಲೇ ಇದ್ದೀರಾ? 30 ವರ್ಷ, 28 ವರ್ಷ, ಅರ್ಧ ಜೀವನ ಇಲ್ಲೇ ಮುಗಿದ. ಅರ್ಧ ಜೀವನ ಇಲ್ಲಿ ಹೋಯ್ತು, ಇನ್ನು ಅರ್ಧ ಜೀವನ ಏನು ಮಾಡಬೇಕು? ಹೊಡ್ಬಿಡ್ರಿ, ತಗೊಂಡ್ ಬನ್ರಿ, ಪೊಲೀಸ್ ಅವ್ರಿಗೆ ತಗೊಂಡ್ ಬಂದ್ರಿ, BBMP ಅವರು ಮಿಲ್ಟ್ರಿ ಅವ್ರಿಗೆ ತಗೊಂಡ್ ಬಂದು ಓಡ್ಬಿಡ್ರಿ. ಯಾಕೆ ಅರ್ಧ 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 ಪ್ರೀತಿ ಇದು ಮಾಡ್ತೀರಿ ನೀವು? ನಿಮಗೆ ಅಷ್ಟು ಆಸೆ ಇಲ್ಲಾಂದ್ರೆ ಅರ್ಧ ಅರ್ಧ ಕತ್ತರಿಸ್ಬಿಡಿ, ಏನಿಲ್ಲ. ನಿಮಗೆ ಅಷ್ಟು ಜನ ಮೇಲೆ ಅಷ್ಟು ಕೋಪ ಇದ್ರೆ ಇಲ್ಲ ಸರ್, ನಮಗೆ ಏನು ಬೇಡ, ನಮಗೆ 1 ರೂಪಾಯಿನೂ ಬೇಡ. ನಮ್ಮ ಮಕ್ಕಳಿಗೆ ಮನೆ ಬೇಕು. ಚಿಕ್ಕ ಚಿಕ್ಕ ಮಕ್ಕಳು ಇವತ್ತು ಚಿಕ್ಕವರು, ಅವರು ನಾಳೆ ಅಪ್ಪ ಕೇಳ್ತಾರೆ, ಅಪ್ಪ ಅಮ್ಮ ಏನು ಮಾಡಿದ್ರು ನೀವು? ನಮಗೆ ಇಲ್ಲಿ ಇರೋಕ್ಕೆ ಜಾಗ ಇಲ್ಲಿ, ನಮ್ಮ ಮದುವೆ, ನಮ್ಮ ಆಸೆ, ನಮ್ಮ ಖುಷಿ ಎಲ್ಲಿ ಇರಬೇಕು? ಎಲ್ಲಿ ಹೋಗ್ಬೇಕು ಹೇಳಿ ಸಾರ್, ನೀವು ಹೇಳಿ. ತಿನ್ನಗೆ ಊಟ ಇಲ್ಲ, ಮಲ್ಕೋಕ್ಕೆ ಜಾಗ ಇಲ್ಲ. ಆ ಕೋಲ್ನಲ್ಲಿ ಮಕ್ಕಳು ಬಂದು ಯಾರೋ ಮುಸ್ಲಿಮ್ ಅವರೋ ಹಿಂದೂ ಅವರೋ ಯಾರೋ ಗೊತ್ತಿಲ್ಲ, ಅವ್ರು ಬಂದು ಬೆಡ್ಶೀಟ್ ಈ ಥರ ಕಾಂಟೋಪ್ ಎಲ್ಲ ಕೊಟ್ಬಿಟ್ಟು ಅವರು ಹೋಗಿರೋದು. ಇವತ್ತ ಒಂದು ದಿವಸ, ನಾಳೆ ಒಂದು ದಿವಸ, ಮರ ದಿವಸ, ಆಮೇಲೆ ಯಾರು ಕೊಡ್ತಾರೆ? ತಿರ್ಗಾ ನಾಳೆ ಬರ್ತಾರೆ ಅಂತಾರೆ, ಏನು ಕ್ಲೀನ್ ಮಾಡ್ತಾರೆ ಅಂತಾರೆ. ಹೆಂಗದು? ಎಲ್ಲಿ ಹೋಗ್ಬೇಕು ಹೇಳಿ ನೀವೇ? ಎಲ್ಲಿ ಹೋಗ್ಬೇಕು? ಈಗ ಏನ್ ಮಾಡ್ತೀರಾ? ಮುಂದಿನ ಯಾರನ್ನ ಭೇಟಿ ಆಗೋದಕ್ಕೆ ಏನಾದ್ರು ಪ್ರಯತ್ನ ಮಾಡ್ತೀರಾ? ಇಲ್ಲಿ ಪ್ರಯತ್ನ ಅಂದ್ರೆ ಜಮೀರ್ ಅಹಮದ್ ಕರ್ದಿ ಭಯ್ಯ, ಜಮೀರ್ ಅಹಮದ್ ಭಯ್ಯ ಎಲ್ಲ ಆ ಕಡೆ ಒಳ್ಳೆಯವರು ಮಾಡಿದ್ದಾರೆ. ಅವರು ನಮಗೆ ಒಂದು ನಂಬಿಕೆ ಆಯ್ತೆ, ನಮ್ಮ ದೇವ್ರು ಹೆಂಗ ಆ ಥರ ನಾವು ನಂಬ್ಕೊಂತೀರಿ. ಜಮೀರ್ ಭಯ್ಯ ಎಲ್ಲಿ ಇದ್ರೂ ನಮ್ಮ ಫಕೀರ್ ಲೇಔಟ್ನಲ್ಲಿ ಬಂದು ಅವ್ರಿಗೆ ಎಲ್ಲ ಮನಸ್ಸು ಕೊಟ್ಟಿದ್ರೆ ನಮಾಜ್ ಆಗ್ತಿರಲ್ಲ, ನಮಾಜ್ ಮಾಡ್ತಿರಲ್ಲ ಕೆಳಗಡೆ ತಲೆ ಹಾಕ್ಕೊಂಡು, ಅದು ಅವ್ರ ಪ್ರೀತಿ ಇದ್ರೆ ಅವ್ರು ಬಂದು ಈ ಜಗ ನೋಡ್ಬಿಟ್ಟು, ಆ ಕಡೆ ಇರೋದು ಜಗ ನೋಡ್ಬಿಟ್ಟು, ನಮ್ದನ್ನಿಲ್ಲ ಆ ಕಡೆ ಇರೋರು ಪಾಪ ಅವರು ಹೊಸ ಇರೋರು ಪಾಪ ಅವ್ರದ್ದು ಹೊಟ್ಟೆಪಾಡು ಹೋಗಿದೆ, ಇಲ್ಲಿನೂ ಹೊಟ್ಟೆಪಾಡು ಹೋಗಿದೆ, ಆ ಕಡೆನೂ ಹೊಟ್ಟೆಪಾಡು ಹೋಗಿದೆ. ಇಲ್ಲಿ ಇರೋರಿಗೆ ಎಲ್ಲ ಜಮೀರ್ ಭಯ್ಯ ಬಂದು, ಜಮೀರ್ ಅಹಮದ್ ಭಯ್ಯ ಬಂದು ಅದು ಒಳ್ಳೇದು ಮಾಡ್ತೀರಾ, ಅದು ಏನು ಮಾಡ್ತೀರಾ? ನೀವು ಎಲ್ಲಿನೋ ಇರಲಿ, ನೀವು ಇಲ್ಲಿ ಬಂದು ನೋಡ್ರಿ. ಒಂದು ಸಾಲಿ ನಿಮ್ಮ ಕಾಲು ಕೈ ಬೇಕಂದ್ರೆ ಮುಗಿತೀನಿ, ಇಲ್ಲನಿಲ್ಲ. ನಮಗೆ ಇದು ಬೇಕೇ ಬೇಕೋ, ನ್ಯಾಯ ಬೇಕೋ. ಇದು ನ್ಯಾಯ ಬಿಟ್ಟರೆ ಬೇರೆ ನ್ಯಾಯನೇ ಇಲ್ಲ.